ನಿರೀಕ್ಷಿತ ಆದಾಯದಲ್ಲಿ 14,73,564 ರುಗಳ ಖರ್ಚನ್ನು ನಿರೀಕ್ಷಿಸಲಾಗಿದ್ದು, ಕೃಷ್ಣರಾಜಪೇಟೆ ಪಟ್ಟಣದ ಸಮಗ್ರವಾದ ಅಭಿವೃದ್ಧಿಗೆ ಪೂರಕವಾದ ಉಳಿತಾಯ ಬಜೆಟ್ ಅನ್ನು ಪುರಸಭೆ ಸ್ಥಾಯಿ ಸಮಿತಿ ಅಧ್ಯಕ್ಷ ಎಚ್ಆರ್ ಲೋಕೇಶ್ ಮಂಡಿಸಿದರು. ಬಜೆಟ್ ಮಂಡನಾ ಸಭೆಯಲ್ಲಿ ಹಾಜರಿದ್ದ ಕೆಆರ್ಪೇಟೆ ಶಾಸಕ ಎಚ್ಡಿ ಮಂಜು, ಪುರಸಭೆಯ ಆಡಳಿತಾಧಿಕಾರಿ ಹಾಗೂ ಉಪ ವಿಭಾಗಾಧಿಕಾರಿಗಳಾದ ಮಾರುತಿ ಮತ್ತು ಮುಖ್ಯಾಧಿಕಾರಿ ಸತೀಶ್ ಹಾಗೂ ಆಡಳಿತ ಮಂಡಳಿಯ ಸದಸ್ಯರು ಪಕ್ಷಾತೀತವಾಗಿ ಬಜೆಟ್ ಅನ್ನು ಸ್ವಾಗತಿಸಿದರು. ಪಿಕೆಜಿಬಿ ಯೋಜನೆ ಅನುದಾನ 15 ಲಕ್ಷ, ಒಟ್ಟು ಆರಂಭಿಕ ಶುಲ್ಕ ಒಟ್ಟು 11,96,68,564 ರೂಗಳಾಗಿರುತ್ತದೆ. ಆರಂಭಿಕ ಶುಲ್ಕ 2,15,00,000. ನಿರೀಕ್ಷಿತ ಖರ್ಚು ಕಚೇರಿ ನೌಕರರ ವೇತನ ಅನುದಾನ 1,50,00,000 ರೂಗಳು. ಕಚೇರಿ ವೆಚ್ಚಗಳು, ಆಡಳಿತ, ಸ್ಟೇಷನರಿ, ವಿಮೆಗಳು, ಪ್ರಯಾಣ ಭತ್ಯೆ 7,50,000. ಜನಗಣತಿ ಅನುದಾನ ಮರುಪಾವತಿ 2 ಲಕ್ಷ. ಕಾನೂನು ವೆಚ್ಚಗಳು, ಲೆಕ್ಕ ಪರಿಶೋಧನಾ ಶುಲ್ಕ, 3ನೇ ಪಾರ್ಟಿ ತಪಾಸಣಾ ಶುಲ್ಕ, ಜಾಹೀರಾತು ಶುಲ್ಕ, ದೂರವಾಣಿ, ವಿದ್ಯುತ್ ವೆಚ್ಚಗಳು, ಅಂಚೆ ಚೀಟಿ ವೆಚ್ಚ, ಕಚೇರಿಯ ಇತರೆ ಸಾಮಾನ್ಯ ವೆಚ್ಚಗಳು ಹಾಗೂ ಸದಸ್ಯತ್ವ ವಂತಿಗೆಗಳು 57,95,000 ರೂಗಳು. ಪೀಠೋಪಕರಣಗಳು, ದುರಸ್ತಿಗಳು, ಬ್ಯಾಂಕ್ ಶುಲ್ಕಗಳು, ಚುನಾವಣಾ ವೆಚ್ಚಗಳು, ನಾಡ ಹಬ್ಬ ವೆಚ್ಚಗಳು, ಕಾರ್ಯಕ್ರಮ ವೆಚ್ಚ ಸೇರಿ 23,25,000. ವಂತಿಗೆಗಳು, ಕ್ರೀಡಾ ಚಟುವಟಿಕೆಗಳು, ಕಾರ್ಯಕ್ರಮ